ವಿಜಯನಗರ ಸಾಮ್ರಾಜ್ಯ ಜ್ಞಾನ, ಶಕ್ತಿ ಮತ್ತು ಸಂಸ್ಕೃತಿಗೆ ಪ್ರಸಿದ್ಧವಾದ ಮಹಾಸಾಮ್ರಾಜ್ಯ. ಇಲ್ಲಿಯೇ ಆಳುತ್ತಿದ್ದನು ಮಹಾರಾಜ ಶ್ರೀಕೃಷ್ಣ ದೇವರಾಯ. ಈ ರಾಜಸಭೆಯಲ್ಲಿ ತೆನಾಲಿ ರಾಮಕೃಷ್ಣ ಎಂಬ ಬುದ್ಧಿವಂತ ಕವಿ ಮತ್ತು ಹಾಸ್ಯಗಾರನಿಗೆ ವಿಶೇಷ ಸ್ಥಾನವಿತ್ತು. ತೆನಾಲಿ ರಾಮ, ನನ್ನ ಆಸ್ಥಾನದಲ್ಲಿ ಎಲ್ಲರಿಗಿಂತ ಹೆಚ್ಚು ಬುದ್ಧಿವಂತನಾದವನು ಯಾರು? ಪ್ರಭು, ಬ್ರಹ್ಮದೇವನ ವಿಶೇಷ ವರ ನನಗಲ್ಲದೆ ಬೇರೆ ಯಾರಿಗೂ ಸಿಕ್ಕಿಲ್ಲವೆಂದು ಎಲ್ಲರಿಗೂ ತಿಳಿದ ವಿಷಯವೇ ಅಲ್ಲವೇ? ಏನು ತೆನಾಲಿ, ನಾನು ಬ್ರಹ್ಮದೇವನ ವರ ಪಡೆದವನಲ್ಲವೇ? ನಿನ್ನ ಬುದ್ಧಿವಂತಿಕೆಯನ್ನು ನಾನು ಪರೀಕ್ಷಿಸುತ್ತೇನೆ. ಪ್ರಭು, ನಿಮಗೆ ವರ ಸಿಕ್ಕಿರುವುದು ನಿಜ. ಆದರೆ ನಿಮ್ಮ ಜ್ಞಾನ ಮತ್ತು ಶಕ್ತಿಯ ಮುಂದೆ ಆ ವರವು ಅಲ್ಪವೆಂದು ತೋರಿಸಲು ನಾನು ಇಲ್ಲಿಗೆ ಬಂದಿದ್ದೇನೆ. ಸಭೆಯಲ್ಲಿರುವ ಎಲ್ಲರೂ ನಗುತ್ತಾರೆ. ರಾಜನ ಮುಖದಲ್ಲಿ ನಗು ಮೂಡುತ್ತದೆ. ತೆನಾಲಿಯ ಬುದ್ಧಿವಂತ ಮಾತುಗಳು ರಾಜನ ಕೋಪವನ್ನು ಶಮನಗೊಳಿಸಿತು. ತೆನಾಲಿ, ನಿನ್ನ ಬುದ್ಧಿ ಮತ್ತು ಹಾಸ್ಯವೇ ನಿನ್ನ ದೊಡ್ಡ ಶಕ್ತಿ. ಬುದ್ಧಿವಂತಿಕೆ ಎಂದರೆ ಗರ್ವವಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ಹೇಳುವ ಜ್ಞಾನವೇ ನಿಜವಾದ ಬುದ್ಧಿವಂತಿಕೆ.